ನಮಸ್ತೆ ವೀಕ್ಷಕರೇ, ಜ್ಞಾನಸಾಗರ ಜ್ಯೋತಿಷ್ಯ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನೀವು ತಿಳಿಯುವ ಅಪರೂಪದ ಮಾಹಿತಿಗಳು ಹೀಗಿವೆ ನೋಡಿ. ಮಿಥುನ ರಾಶಿಯವರಲ್ಲಿ ಮಾತ್ರ ಕಂಡುಬರುವ ಪ್ಲಸ್ ಹಾಗೂ ಮೈನಸ್ ಪಾಯಿಂಟ್ಗಳು. ಮಿಥುನ ರಾಶಿಯವರ ಕಷ್ಟಗಳಿಗೆ ಕರ್ನಾಟಕದ ಯಾವ ಕ್ಷೇತ್ರಗಳು ಪರಿಹಾರ ಕ್ಷೇತ್ರಗಳಾಗಿವೆ, ಆ ದೇವಸ್ಥಾನಗಳಲ್ಲಿ ಮಿಥುನ ರಾಶಿಯವರು ಯಾವ ಪೂಜೆ ಮಾಡಿಸಬೇಕು, ಯಾವ ಪೂಜೆ ಮಾಡಿಸೋದ್ರಿಂದ ಯಾವ ಫಲಗಳು ಸಿಗುತ್ತೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ನೀಡಿದ್ದೇವೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇವುಗಳಲ್ಲಿ ಒಂದೇ ಒಂದು ಪಾಯಿಂಟ್ ಕೂಡ ಮಿಸ್ ಮಾಡ್ಕೋಬೇಡಿ. ಹಾಗಾದ್ರೆ ತಡ ಯಾಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 12 ರಾಶಿಗಳಲ್ಲಿ 3ನೇ ರಾಶಿಯಾದ ಮಿಥುನ ರಾಶಿಯವರು ಇತರ 11 ರಾಶಿಯವರಿಗಿಂತ ಬಹಳನೇ ಡಿಫರೆಂಟ್ ಆಗಿರ್ತಾರೆ. ಈ ರಾಶಿಯು ವಾಯು ತತ್ವವನ್ನು ಹೊಂದಿದ್ದು ಬುಧ ಗ್ರಹದ ಆಧಿಪತ್ಯಕ್ಕೆ ಒಳಪಟ್ಟಿದೆ. ಮಿಥುನ ರಾಶಿಯವರು ಹುಟ್ಟಿನಿಂದಲೇ ಚುರುಕುತನ, ತೀಕ್ಷ್ಣ ಬುದ್ಧಿ ಹಾಗೂ ಉತ್ತಮ ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನು ಹೊಂದಿರ್ತಾರೆ. ಆದರೆ ಜಾತಕದಲ್ಲಿ ಬುಧನ ಸ್ಥಿತಿ ದುರ್ಬಲವಾಗಿದ್ದಾಗ ಅಥವಾ ರಾಹುಕೇತು ಶನಿದೋಷಗಳಿದ್ದಾಗ ಜೀವನದಲ್ಲಿ ಬಹಳಷ್ಟು ಗೊಂದಲಗಳು, ಶೈಕ್ಷಣಿಕ ಅಡೆತಡೆ ಮತ್ತು ಮಾನಸಿಕ ಒತ್ತಡ ಎದುರಾಗುತ್ತೆ. ಇದರ ಜೊತೆಗೆ ಸಂತಾನ ಸಮಸ್ಯೆ, ವ್ಯಾಪಾರ ವ್ಯವಹಾರ, ಉದ್ಯೋಗದಲ್ಲಿ ತೊಂದರೆ, ವೈವಾಹಿಕ ಜೀವನದಲ್ಲಿ ಕಿರಿಕಿರಿ ಸೇರಿದಂತೆ ಇನ್ನೂ ಅನೇಕ ಸಮಸ್ಯೆಗಳನ್ನು ಬಹುಶಃ ನೀವು ಎದುರಿಸುತ್ತಿರಬಹುದು. ಈ ಹಿಂದಿನ ವಿಡಿಯೋಗಳಲ್ಲಿ ರಾಶಿಗೆ ಅನುಗುಣವಾಗಿ ದೇವಾಲಯ ಅಥವಾ ಪರಿಹಾರ ಕ್ಷೇತ್ರಗಳ ಬಗ್ಗೆ ನಾವು ಮಾಹಿತಿ ನೀಡಿದೆವು. ಬಹಳಷ್ಟು ಜನರು ಕರ್ನಾಟಕದಲ್ಲಿರುವ ಪರಿಹಾರ ಕ್ಷೇತ್ರಗಳ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿಕೊಂಡಿದ್ರಿ. ಅವರಿಗಾಗಿ ನಾವು ಕರ್ನಾಟಕದಲ್ಲಿರುವ ಮುಖ್ಯವಾಗಿ ಮಿಥುನ ರಾಶಿಯವರಿಗೆ ಅದೃಷ್ಟವನ್ನೇ ಬದಲಿಸಬಲ್ಲ ದೇವಸ್ಥಾನದ ಬಗ್ಗೆ ಇಂದು ಮಾಹಿತಿ ನೀಡುತ್ತಿದ್ದೇವೆ. ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡೋದ್ರಿಂದ ಹಾಗೂ ಅಲ್ಲಿ ಪರಿಹಾರ ಪೂಜೆಗಳನ್ನು ಮಾಡಿಸೋದ್ರಿಂದ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಕಾಣ್ತೀರಿ. ಅಷ್ಟಕ್ಕೂ ಆ ದೇವಸ್ಥಾನ ಯಾವುದು, ಆ ದೇವಸ್ಥಾನಗಳಲ್ಲಿ ಮಿಥುನ ರಾಶಿಯವರಾದ ನೀವು ಯಾವ ಪರಿಹಾರ ಪೂಜೆಗಳನ್ನು ಮಾಡಿಸೋದ್ರಿಂದ ಎಲ್ಲಾ ದೋಷಗಳು ನಿವಾರಣೆಯಾಗುತ್ತೆ ಎಂಬುದನ್ನು ತಿಳಿಯುವ ಮೊದಲು ನಿಮ್ಮ ಪ್ಲಸ್ ಹಾಗೂ ಮೈನಸ್ ಪಾಯಿಂಟ್ಗಳನ್ನು ತಿಳಿಯೋಣ. ಇನ್ನುಳಿದ 11 ರಾಶಿಯವರಿಗಿಂತ ನೀವು ಎಷ್ಟು ಭಿನ್ನ ಎಂಬುದನ್ನು ಈ ಪ್ಲಸ್ ಹಾಗೂ ಮೈನಸ್ ಪಾಯಿಂಟ್ಗಳಿಂದ ತಿಳಿಯಬಹುದು. ಮಿಥುನ ರಾಶಿಯವರ ಪ್ಲಸ್ ಪಾಯಿಂಟ್ಗಳೆಂದರೆ ಈಗಾಗಲೇ ತಿಳಿಸಿದಂತೆ ಬುಧ ಗ್ರಹವು ಮಿಥುನ ರಾಶಿಯವರ ರಾಶಿಯಾಧಿಪತಿಯಾಗಿದ್ದು ಇವರು ಉತ್ತಮ ಕಮ್ಯುನಿಕೇಶನ್ ಸ್ಕಿಲ್ಸ್ ಹೊಂದಿರ್ತಾರೆ. ತೀಕ್ಷ್ಣ ಬುದ್ಧಿವಂತಿಕೆ, ಓದಿನಲ್ಲಿ ಯಾವಾಗಲೂ ಮುಂದೆ ಇರ್ತಾರೆ. ತಮ್ಮ ಬಹುಮುಖ ಪ್ರತಿಭೆಗಳಿಂದ ಸಮಾಜದಲ್ಲಿ ಗುರುತಿಸಿಕೊಳ್ತಾರೆ. ಜೊತೆಗೆ ಸಮಯ ಪ್ರಜ್ಞೆ ಹಾಗೂ ಹಾಸ್ಯ ಪ್ರಜ್ಞೆ ಇವರಲ್ಲಿ ಬಹಳಷ್ಟಿರುತ್ತೆ. ಆದರೆ ಇವರಿಗೆ ಕೆಲವು ಮೈನಸ್ ಪಾಯಿಂಟ್ಗಳು ಸಹ ಇವೆ. ಅವುಗಳೆಂದರೆ ಚಂಚಲ ಮನಸ್ಸು, ಒಮ್ಮೆ ಉತ್ಸಾಹದಲ್ಲಿದ್ರೆ ಮರುಕ್ಷಣ ನಿರಾಸಕ್ತರಾಗಿರ್ತಾರೆ. ಅತಿಯಾಗಿ ಚಿಂತೆ, ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ. ಏಕಾಗ್ರತೆಯ ಕೊರತೆ ಕೂಡ ಇವರು ಅನುಭವಿಸ್ತಾರೆ. ಇಂತಹ ರಾಶಿಯ ವ್ಯಕ್ತಿಗಳು ಜಾತಕದಲ್ಲಿರುವ ದೋಷ ನಿವಾರಣೆ ಮಾಡಿಕೊಳ್ಳುವುದು ಬಹಳನೇ ಮುಖ್ಯವಾಗುತ್ತೆ. ಅದರಲ್ಲೂ ಜಾತಕದಲ್ಲಿನ ಅನೇಕ ಸಮಸ್ಯೆಗಳಿಗೆ ಕರ್ನಾಟಕದ ಈ ಪುಣ್ಯ ಕ್ಷೇತ್ರಗಳು ಮಿಥುನ ರಾಶಿಯವರ ಪರಿಹಾರ ಕ್ಷೇತ್ರ ಅಥವಾ ಅದೃಷ್ಟವನ್ನೇ ಬದಲಿಸುವ ದೇವಸ್ಥಾನಗಳಾಗಿವೆ. ಆ ಪರಿಹಾರ ಕ್ಷೇತ್ರಗಳ ಬಗ್ಗೆ ಒಂದೊಂದಾಗಿ ತಿಳಿಯೋಣ. ಮೊದಲಿಗೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರ. ಮಿಥುನ ರಾಶಿಯವರ ಜಾತಕದಲ್ಲಿ ನೀಚ ಸ್ಥಾನದಲ್ಲಿ ಬುಧ ಹಾಗೂ ರಾಹು ಇದ್ರೆ ಮತ್ತು ಸರ್ಪ ದೋಷಗಳಿದ್ದಾಗ ತಪ್ಪದೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರಕ್ಕೆ ಭೇಟಿ ನೀಡೋದು ಅತ್ಯಂತ ಮಂಗಳಕರ. ನಿಮಗೆಲ್ಲ ತಿಳಿದಿರುವಂತೆ ಸುಬ್ರಹ್ಮಣ್ಯ ಸ್ವಾಮಿಯು ಜ್ಞಾನ ಹಾಗೂ ಶಕ್ತಿಯ ಸಂಕೇತ. ಈ ಕ್ಷೇತ್ರಗಳಲ್ಲಿ ಸರ್ಪದೋಷ ನಿವಾರಣೆ ಮಾಡಿಕೊಳ್ಳಿ. ಇದರಿಂದ ಸಂತಾನ ಪ್ರಾಪ್ತಿಯಾಗುತ್ತೆ, ವಿವಾಹಗಳು ಜರುಗುತ್ತವೆ. ಹಾಗಾಗಿಯೇ ದೇಶ ವಿದೇಶಗಳಿಂದ ಸಾಕಷ್ಟು ಭಕ್ತರು ಹಾಗೂ ಸೆಲೆಬ್ರಿಟಿಗಳು ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ವಿಶೇಷ ಫಲಗಳನ್ನು ಪಡಿತಾರೆ. ಮಿಥುನ ರಾಶಿಯವರಾದ ನೀವು ಇಲ್ಲಿ ಆಶ್ಲೇಷ ಬಲಿಪೂಜೆ, ನಾಗ ಪ್ರತಿಷ್ಠೆ ಅಥವಾ ಸರ್ಪ ಸಂಸ್ಕಾರ, ಮೂಲ ಮಂತ್ರ ಹವನ ಮಾಡಿಸೋದ್ರಿಂದ ಜೀವನದಲ್ಲಿ ಸರ್ಪದೋಷ ನಿವಾರಣೆಯಾಗಿ ವ್ಯಾಪಾರದಲ್ಲಿ ಲಾಭವಾಗುತ್ತೆ. ಜೊತೆಗೆ ಸರ್ಪದೋಷದಂತಹ ದೊಡ್ಡ ದೋಷಗಳು ಕೂಡ ದೂರವಾಗುತ್ತೆ. ನಿಮ್ಮ ಮಕ್ಕಳು ವಿದ್ಯೆಯಲ್ಲಿ ಅಡೆತಡೆ ಹೊಂದಿದ್ರೆ ಮೂಲ ಮಂತ್ರ ಹವನ ಮಾಡಿಸೋದು ಬಹಳನೇ ಶ್ರೇಯಸ್ಕರ. ಇನ್ನು ಮಿಥುನ ರಾಶಿಯವರು ಜೀವನದಲ್ಲಿ ಒಮ್ಮೆ ಭೇಟಿ ನೀಡಬೇಕಾದ 2ನೇ ದೇವಸ್ಥಾನವೆಂದರೆ ಅದು ಉಡುಪಿ ಶ್ರೀಕೃಷ್ಣ ಮಠ. ನಿಮಗೆಲ್ಲ ತಿಳಿದಿರುವಂತೆ ಬುಧ ಗ್ರಹದ ಅಧಿಪತಿ ಮಹಾವಿಷ್ಣುವಾಗಿದ್ದಾರೆ. ಕರ್ನಾಟಕದಲ್ಲಿನ ಉಡುಪಿ ಶ್ರೀಕೃಷ್ಣ ಮಠವು ಮಹಾವಿಷ್ಣುವಿನ ಪರಮ ಪುಣ್ಯ ಕ್ಷೇತ್ರವಾಗಿದೆ. ಮಿಥುನ ರಾಶಿಯವರು ಈ ಕ್ಷೇತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸೋದ್ರಿಂದ ಜಾತಕದಲ್ಲಿರುವ ಬುಧ ದೋಷಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಎಂಬ ನಂಬಿಕೆ ಇದೆ. ಇಲ್ಲಿ ನೀವು ಮಾಡಿಸಬೇಕಾದ ವಿಶೇಷ ಪೂಜೆಗಳೆಂದರೆ ತುಳಸಿ ಅರ್ಚನೆ ಮಾಡಿಸಿ, ಮಾನಸಿಕ ಶಾಂತಿ ಮತ್ತು ನೆಮ್ಮದಿಗಾಗಿ ವಿಷ್ಣು ಸಹಸ್ರನಾಮ ಪಠನ ಮಾಡಿ, ದಾಂಪತ್ಯ ತೊಂದರೆ ಅಥವಾ ಸಂತಾನ ವಿಳಂಬವಾಗ್ತಿದ್ರೆ ಅಲ್ಲಿ
ಸಂತಾನ ಗೋಪಾಲ ಪೂಜೆ ಮಾಡಿಸಿ ಇದರಿಂದ ಶ್ರೀಕೃಷ್ಣನ ಕೃಪೆಗೆ ನೀವು ಪಾತ್ರರಾಗ್ತೀರಿ. ಇನ್ನು ಮುಂದಿನ ಮಹಿಮಾನ್ವಿತ ದೇವಸ್ಥಾನವೆಂದರೆ ಅದು ಬೆಂಗಳೂರು ಗ್ರಾಮಾಂತರದಲ್ಲಿರುವ ದೊಡ್ಡಬಳ್ಳಾಪುರದ ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ. ಈ ದೇವಸ್ಥಾನವೂ ಕೂಡ ಸರ್ಪದೋಷಗಳಿಗೆ ಪರಿಹಾರ ನೀಡುವ ಅತ್ಯಂತ ಮಹಿಮಾನ್ವಿತವಾದ ಕ್ಷೇತ್ರ ಎಂದೇ ಹೆಸರುವಾಸಿಯಾಗಿದೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಲು ಸಾಧ್ಯವಾಗದೇ ಇರೋರು ಬೆಂಗಳೂರಿಗೆ ಹತ್ತಿರದಲ್ಲಿರುವ ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಭೇಟಿ ನೀಡಬಹುದು. ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಉದ್ಯೋಗ ಮತ್ತು ಆರೋಗ್ಯ ಸಮಸ್ಯೆಗಳಿದ್ರೆ, ಜೊತೆಗೆ ಸಂತಾನ ದೋಷವಿದ್ರೆ ಇಲ್ಲಿ ವಿಶೇಷ ಪೂಜೆ ಮಾಡಿಸೋದು ಬಹಳನೇ ಮಂಗಳಕರವಾಗಿರುತ್ತೆ. ದೇವಸ್ಥಾನದ ಗರ್ಭಗುಡಿಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯರ ಅಪರೂಪದ ಏಕಶಿಲಾ ವಿಗ್ರಹವನ್ನು ಇಲ್ಲಿ ನೀವು ದರ್ಶನ ಮಾಡಿಕೊಳ್ತೀರಿ. ಈ ಕ್ಷೇತ್ರಕ್ಕೆ ನೀವು ಭೇಟಿ ನೀಡಿದ್ರೆ ವ್ಯಾಪಾರದ ಅಭಿವೃದ್ಧಿಗೆ, ಸಂತಾನ ಸಮಸ್ಯೆಗೆ ಇಲ್ಲಿ ನಾಗ ಪ್ರತಿಷ್ಠೆ ಅಥವಾ ನಾಗರ ಕಲ್ಲುಗಳಿಗೆ ಕ್ಷೀರಾಭಿಷೇಕ ಮಾಡಿಸಿ ಆರೋಗ್ಯ ವೃದ್ಧಿಗಾಗಿ ಅಕ್ಕಿ ಅಥವಾ ಬೆಲ್ಲದ ತುಲಾಭಾರ ಸೇವೆ ನೀಡಿ. ಇನ್ನು ಮಿಥುನ ರಾಶಿಯವರಿಗೆ 4ನೇ ಹಾಗೂ ಕೊನೆಯ ಪರಿಹಾರ ಕ್ಷೇತ್ರವೆಂದರೆ ಅದು ಪಾವಗಡ ಶನೀಶ್ವರ ದೇವಸ್ಥಾನ. ಮಿಥುನ ರಾಶಿಯವರು ಶನಿ ಮಹಾದಶೆ, 7ನೇ ಶನಿ ಅಥವಾ ಅಷ್ಟಮ ಶನಿಯ ಪ್ರಭಾವದಿಂದ ಬಳಲುತ್ತಿದ್ರೆ ಒಮ್ಮೆ ಕರ್ನಾಟಕದ ಪಾವಗಡ ಶನೀಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡೋದು ಬಹಳನೇ ಸೂಕ್ತ. ಇದರಿಂದ ಶನಿಯ ತೊಂದರೆಗಳಿಂದ ಮುಕ್ತರಾಗಿ ದಾಂಪತ್ಯ ಸಮಸ್ಯೆ, ಸಂತಾನ ಸಮಸ್ಯೆ, ವ್ಯಾಪಾರ ವ್ಯವಹಾರಗಳಲ್ಲಿ ತೊಂದರೆ ಸೇರಿದಂತೆ ಅನೇಕ ದೋಷಗಳಿಂದ ವಿಮುಕ್ತಿ ಪಡೆಯಬಹುದು. ಶನಿದೇವನ ಕೃಪೆಗೆ ಪಾತ್ರರಾಗಲು ಈ ಪಾವಗಡ ಶನೀಶ್ವರ ದೇವಸ್ಥಾನಕ್ಕೆ ಶನಿವಾರದಂದು ತೈಲಾಭಿಷೇಕ ಅಥವಾ ಎಳ್ಳಿನ ದೀಪ ಹಚ್ಚಿ, ವೃತ್ತಿಯಲ್ಲಿ ನೀವು ಒಂದು ವೇಳೆ ಅಡೆತಡೆಯನ್ನು ಎದುರಿಸುತ್ತಿದ್ರೆ ಇಲ್ಲಿ ಶನಿಶಾಂತಿ ಹೋಮ ಮಾಡಿಸಿ, ಇವುಗಳ ಜೊತೆ ಪ್ರತಿನಿತ್ಯ 108 ಬಾರಿ ಓಂ ಭೂಂ ಬುಧಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ, ಬುಧವಾರದಂದು ಹಸಿರು ಹೆಸರುಬೇಳೆ, ಹಸಿರು ವಸ್ತ್ರ ಅಥವಾ ಹಸಿರು ತರಕಾರಿಗಳನ್ನು ಬಡವರಿಗೆ ಅಥವಾ ಬ್ರಾಹ್ಮಣರಿಗೆ ದಾನ ಮಾಡಿ, ಮನೆಯ ಅಂಗಳದಲ್ಲಿರುವ ತುಳಸಿ ಗಿಡಕ್ಕೆ ನೀರನ್ನು ಎರೆಯಿರಿ. ನೋಡಿದ್ರಲ್ಲ ಸ್ನೇಹಿತರೆ, ಮಿಥುನ ರಾಶಿಯವರು ಜೀವನದಲ್ಲಿ ತಾವು ಎದುರಿಸುತ್ತಿರುವ ಕಷ್ಟಗಳಿಂದ ಪಾರಾಗಲು ಕರ್ನಾಟಕದ ಯಾವ ಕ್ಷೇತ್ರಕ್ಕೆ ಹೋಗಿ ಯಾವ ಪೂಜೆಗಳನ್ನು ಮಾಡಿಸಬೇಕು ಅಂತ, ನಿಮಗೆ ಯಾವ ರಾಶಿಯ ಪರಿಹಾರ ಕ್ಷೇತ್ರದ ಬಗ್ಗೆ ಮಾಹಿತಿ ಬೇಕು ಅನ್ನೋದನ್ನ ನಮಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ಮಾಹಿತಿಯ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.